Namaskaram. So we'll continue with the chapter electric charges and fields. Last video ನಾವು ಕೂಲಮ್ಸ್ ಲಾ ಡೀಟೇಲಾಗಿ ಡಿಸ್ಕಸ್ ಮಾಡಿ ಅದರ ನೆಕ್ಸ್ಟ್ ವಿಡಿಯೋದೊಳಗೆ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ನೋಡಿದ್ವಿ. ಆ್ಯಂಡ್ ನಿಮ್ಗೆ ನೆನಪಿದ್ರೆ ವಿ ಹ್ಯಾಡ್ ಡಿಸ್ಕಸ್ ಎ ಟಾಪಿಕ್ ಕಾಲ್ಡ್ ಆಸ್ ಪರ್ಮಿಟಿವಿಟಿ. ಅದರ ಡೆಫಿನೇಷನ್ನು ಬರ್ಸಿದ್ದೆ ನಾನು ನಿಮಗೆ. It is the inverse degree of permission given for the electric field lines to pass through a given medium. ಆ್ಯಂಡ್ ಇನ್ನೊಂದು ಮಾತು ನಾನು ಹೇಳಿದ್ದೆ ಅಂದರೆ ಪರ್ಮಿಟಿವಿಟಿ ಟಾಕ್ಸ್ ಅಬೌಟ್ ಒಂದು ಮೀಡಿಯಮ್ ತನ್ನೊಳಗೆ ಎಷ್ಟು ಈಸಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ಪಾಸ್ ಆಗಿ ಹೋಗೋಕ್ಕೆ ಬಿಡ್ತೈತಿ. ಸೊ ಪ್ರತಿಯೊಂದು ಮೀಡಿಯಮ್ಗೆ ಅದರದ್ದು ಆದಂಥ ಪರ್ಮಿಟಿವಿಟಿ ಇರ್ತೈತಿ. ಆ್ಯಂಡ್ ಇದು ಡಿಸ್ಕಸ್ ಮಾಡಿದ್ದೀವಿ ನಾವು. ವ್ಯಾಕ್ಯೂಮ್ has the best permittivity. It gives maximum permission for the electric field lines to pass through. And ಇನ್ನೊಂದು ಮಾತು, ಪರ್ಮಿಟಿವಿಟಿ ದ ಡೆಫಿನೇಷನ್ ಒಳಗೆ ಇನ್ವರ್ಸ್ ಡಿಗ್ರಿ ಅಂತ ಚಲೋ ಆಗ್ತೈತಿ. ಸೊ ಇನ್ವರ್ಸ್ ಡಿಗ್ರಿ ಅಂದರೆ ಎಷ್ಟು ಪರ್ಮಿಟಿವಿಟಿ ವ್ಯಾಲ್ಯೂ ಕಡಿಮೆ ಇರ್ತೈತಿ ಅಷ್ಟು ಪರ್ಮಿಷನ್ ಜಾಸ್ತಿ. ಸೊ ಇದನ್ನು ಯಾಕೆ ರೀಕಾಲ್ ಮಾಡಾಕತ್ತೀನಿ ಅಂದರೆ ಇವತ್ತಿನ ಟಾಪಿಕ್ನೊಳಗೆ ನಾವು ಮೇನ್ಲಿ ಎರಡು ಡಿಸ್ಕಸ್ ಮಾಡ್ತೀವಿ. ಒಂದು ರಿಲೇಟಿವ್ ಪರ್ಮಿಟಿವಿಟಿ ಅಂತ ಒಂದು ಟಾಪಿಕ್ ಬರ್ತೈತೆ. ಆ್ಯಂಡ್ ಅದಾದಮೇಲೆ ಇದೇ ಕನ್ಸೆಪ್ಟಿಲ್ಲೇ ರಿಲೇಟಿವ್ ಪರ್ಮಿಟಿವಿಟಿ ಕಲ್ತಿದ್ದನ್ನು ಯೂಸ್ ಮಾಡಿಕೊಂಡು ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಇನ್ ಅ ಮೀಡಿಯಮ್. ಇನ್ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಆ್ಯಕ್ಚುಲಿ ನಾವು ಡಿಸ್ಕಸ್ ಮಾಡೀವಿ ಆಲ್ರೆಡಿ. ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಅಂದರೆ ಈ ಕೂಲಮ್ಸ್ ಲಾ ಅದೇ ಬರ್ತೈತೆ. ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಆ್ಯಕ್ಚುಲಿ F is equals to 1 by 4 pi epsilon naught Q1 Q2 by R square. So this is force between two charges in vacuum. ಇದು ನಾವು ಡಿಸ್ಕಸ್ ಮಾಡಿದ್ದು. ಇದು ವ್ಯಾಕ್ಯೂಮ್ ಅಂತ ಹೆಂಗೆ ಗ್ಯಾರಂಟಿ ಹೇಳ್ತೀವಿ ಗೊತ್ತಾ ನಾವು? ಇಲ್ಲೇ ವಿ ಆರ್ ಯೂಸಿಂಗ್ ಎಪ್ಸಿಲಾನ್ ನಾಟ್. ನಾನು ನಿಮ್ಗೆ ಹೇಳಿದ್ದೆ, ವೆನ್ ವಿ ರೈಟ್ ಎಪ್ಸಿಲಾನ್, ಜಸ್ಟ್ ಎಪ್ಸಿಲಾನ್ ಅಷ್ಟೇ ಬರೆದ್ರೆ ದಿಸ್ ಈಸ್ ಪರ್ಮಿಟಿವಿಟಿ ಆಫ್ ಎನಿ ಮೀಡಿಯಮ್, ಯಾವುದರ ಮೀಡಿಯಮ್ ಇರಲಿ. ಎಪ್ಸಿಲಾನ್ ನಾಟ್ ಬರೆದ್ರೆ ದಿಸ್ ಈಸ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್. ಸೊ ದಿಸ್ ಫಾರ್ಮ್ಯುಲಾ ಈಸ್ ಫಾರ್ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಇನ್ ವ್ಯಾಕ್ಯೂಮ್, ನಾಟ್ ಇನ್ ಅ ಮೀಡಿಯಮ್. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೇಕೀಗ, ಇನ್ನು ಮೀಡಿಯಮ್ ಇದ್ದಾಗ ಏನಾಗ್ತೈತಿ ಅಂತ ಹೇಳಿ. ಸೊ ಇದನ್ನು ಸದ್ಯ ನಾನು ರಬ್ ಮಾಡಿರ್ತೀನಿ. ಸೊ ಫಸ್ಟ್ಗೆ ವಿಲ್ ಫೋಕಸ್ ಆನ್ ಅ ಕನ್ಸೆಪ್ಟ್ ಕಾಲ್ಡ್ ಆಸ್ ರಿಲೇಟಿವ್ ಪರ್ಮಿಟಿವಿಟಿ. ಸೊ ಒನ್ಸ್ ವಿ ಆ್ಯಕ್ಚುಲಿ ಫಿನಿಶ್ಡ್ ವಿತ್ ದೀಸ್ ಟೂ ಟಾಪಿಕ್ಸ್, we will be ready to start solving numericals on this chapter. Coulomb's law based important variety of numericals ಬರ್ತಾವೆ, ಅದನ್ನು ಚಲೋ ಮಾಡೋಕ್ಕೆ ನಾವು ರೆಡಿ ಆಗ್ತೀವಿ. ಓಕೆ, ಸೊ ರಿಲೇಟಿವ್ ಪರ್ಮಿಟಿವಿಟಿ ಅಂದ್ರೇನು? ಇಲ್ಲಿ ಎರಡು ಟೈಪ್ ಪರ್ಮಿಟಿವಿಟಿ ಇರ್ತಾವೆ. ಒಂದು ಅಬ್ಸಲ್ಯೂಟ್ ಪರ್ಮಿಟಿವಿಟಿ, ಓಕೆ, ಇನ್ನೊಂದು ರಿಲೇಟಿವ್ ಪರ್ಮಿಟಿವಿಟಿ. ಎರಡು ಟೈಪ್ ಅದಾವೆ. There are two kinds of permittivity, absolute and relative. ಈಗ ಒಂದು ಮೀಡಿಯಮದ ಎಕ್ಸಾಂಪಲ್ ತೊಗೊತೀನಿ ನಾನು. ಲೆಟ್ ಅಸ್ ಕನ್ಸಿಡರ್ ವಾಟರ್ ಆ್ಯಸ್ ಅ ಮೀಡಿಯಮ್. ಇಲ್ಲಿ ವ್ಯಾಕ್ಯೂಮ್ ಎಕ್ಸಾಂಪಲ್ ತೊಗೋಬೋದು, ನಾವು ಏರ್ ಎಕ್ಸಾಂಪಲ್ ತೊಗೊಬೋದು, ವಾಟರ್ ಎಕ್ಸಾಂಪಲ್ ತೊಗೋಬೋದು, ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ಸ್ ಇವು. ಈಗ ವಾಟರಿಗೆ ಹೋಗಿ, ಈಗ ನೋಡ್ರಿ, ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅಂದರೆ ಇಲ್ಲಿ ಹೋಗೋಕ್ಕಿಂತ ಮೊದಲು ನಿಮಗೆ ಕಾಲೇಜ್ನೊಳಗೆ ಎರಡು ಟೈಪ್ ಆಫ್ ರೋಲ್ ನಂಬರ್ ಕೊಟ್ಟಿರ್ತಾರೆ. ಒಂದು ಕ್ಲಾಸ್ನೊಳಗೆ ನಿಮ್ಮದೊಂದು ಸ್ಟಾರ್ಟಿಂಗ್ ಫ್ರಮ್ ರೋಲ್ ನಂಬರ್ 1 2 ಇರ್ತೈತಿ. ಇನ್ನೊಂದು ಸೇಮ್ ಕಾಲೇಜ್ನೊಳಗೆ ಅಡ್ಮಿಷನ್ ನಂಬರ್ ಅಂತ ಒಂದು, ಎನ್ರೋಲ್ಮೆಂಟ್ ನಂಬರ್, ಅಡ್ಮಿಷನ್ ನಂಬರ್ ಅಂತ ಬೇರೆ ಇರ್ತೈತಿ. ಅಂದರೆ ಗೌರ್ಮೆಂಟಿಗೆ ಅದನ್ನೇನು ಕಳಿಸಿರ್ತಾರಲ್ಲ, ಒಂದು ದೊಡ್ಡ ನಂಬರ್ ಒಂದು ಬೇರೆ ಇರ್ತೈತಿ. ಓಕೆ, ಸೊ ಅದ ಟೈಪ್ ನೀವು ಇದನ್ನ ಯಾಕೆ ಹೇಳಕತ್ತೀನಿ ಅಂದ್ರೆ, ವೆನ್ ಇಟ್ ಕಮ್ಸ್ ಟು ವಾಟರಿಗೆ ಹೋಗಿ ನೀವು ಕೇಳಿದ್ರಿ ಅಂತಿಕೋರಿ, ನಿಂದು ಪರ್ಮಿಟಿವಿಟಿ ಎಷ್ಟು? ಇಫ್ ಯು ಆಸ್ಕ್ ವಾಟರ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಯುವರ್ ಪರ್ಮಿಟಿವಿಟಿ, ಅವಾಗ ವಾಟರ್ ನನಗೆ ವಾಪಸ್ ಕೇಳ್ತಿತ್ತು ಕ್ವಶನ್, ಡು ಯು ವಾಂಟ್ ಮೈ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆರ್ ರಿಲೇಟಿವ್ ಪರ್ಮಿಟಿವಿಟಿ? ಇಟ್ಸ್ ನಾಟ್ ಲೈಕ್ ವಾಟರಿಗೆ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಇರ್ತೈತಿ, ಏರಿಗೆ ರಿಲೇಟಿವ್ ಇರುತ್ತೆ, ಹಿಂಗಿರಂಗಿಲ್ಲ. ಎವ್ರಿ ಮೀಡಿಯಮ್ ಹ್ಯಾಸ್ ಟೂ ಪರ್ಮಿಟಿವಿಟಿ, ಎಲ್ಲ ಮೀಡಿಯಮ್ಮಿಗೂ. ಈಗ ವಾಟರ್ ಅಂತ ತೊಗೊಂಡ್ರೆ ಅಂತಿಕೋರಿ ನೀವು,
ಅದಕ್ಕೆ ಆಬ್ಸಲ್ಯೂಟ್ ಪರ್ಮಿಟಿವಿಟಿನೂ ಇರ್ತೈತಿ, ರಿಲೇಟಿವ್ ಪರ್ಮಿಟಿವಿಟಿನೂ ಇರುತ್ತೆ. ಏರ್ ತೊಗೊಂಡ್ರೆ, ಏರ್ ಮೀಡಿಯಮ್ ತೊಗೊಂಡ್ರೆ ದ್ಯಾಟ್ ಆಲ್ಸೋ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಆಸ್ ಆಬ್ಸಲ್ಯೂಟ್ ಆ್ಯಂಡ್ ರಿಲೇಟಿವ್. ಸೊ ವಾಟ್ ಈಸ್ ಆಬ್ಸಲ್ಯೂಟ್ ಆ್ಯಂಡ್ ವಾಟ್ ಈಸ್ ರಿಲೇಟಿವ್ ಇದ್ರ ಕಡೆ ಬರೋಣ ನಾವೀಗ. ಈಗ ಲೈಕ್ ರೀಸೆಂಟ್ಲಿ ಒಂದು ಟೆಸ್ಟ್ ತೊಗೊಂಡಿವಿ ನಾವು, ಓಕೆ, ನಮ್ಮ ಕಾಲೇಜಿನೊಳಗೆ. ಅವ್ರು ಜನರಲಿ ಒಂದು ಟೆಸ್ಟ್ ತೊಗೊಂಡಾಗ ರಿಸಲ್ಟ್ ಬಂದ ಮೇಲೆ ಮಾರ್ಕ್ಸ್ ಹೇಳ್ತಾರೆ ಕಾಲೇಜಿನೊಳಗೆ, ಪೇಪರ್ ತೋರಿಸ್ತಾರೆ. ಪರ್ಟಿಕ್ಯುಲರ್ಲಿ ಪ್ರೈಮರಿ ಹೈಸ್ಕೂಲ್ನೊಳಗೆ ನೀವು ಇದ್ದಾಗ ಟೆಸ್ಟ್ದು ರಿಸಲ್ಟ್ ಬಂದ ತಕ್ಷಣ ಮನೆಗೆ ಹೋಗಿ ಹೇಳ್ತಿರ್ತೀರಿ, ಇವತ್ತು ಪೇಪರ್ ಕೊಟ್ಟರೆ ಫಿಸಿಕ್ಸಿಗೆ ಐ ಹ್ಯಾವ್ ಗಾಟ್ ಸೊ ಆ್ಯಂಡ್ ಸೊ ಅಂತ. ಜನರಲಿ ಅದು ಕಡಿಮೆ ಹಾಕುವಂತ ಬಂದಿರ್ತದೆ ಮನೆಯೊಳಗೆ. ಅವತ್ತಿನ ರಿಸಲ್ಟ್ ಪೇಪರ್ ಕೊಟ್ಟರೆ ಇವತ್ತು ಅಂತ ಹೇಳಿ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಏನು ಹೇಳ್ತಿರ್ತಾರೆ, ಹೇಳ್ಬೇಕು ಮನೆಯೊಳಗೆ ಹೇಳ್ಬೇಕು. ಸೊ ನೀವು ಮನೆಗೆ ಹೋಗಿ ಹೇಳಿದ್ರಿ, ಹಿಂಗೆ ಪೇಪರ್ ಕೊಟ್ಟರೆ ಇವತ್ತು ಫಿಸಿಕ್ಸದ್ದು ಕರೆಕ್ಷನ್ ಮಾಡಿದ್ರು. ಸೊ ಮನೆಯೊಳಗೆ ನಿಮಗೆ ಕ್ವಶನ್ ಕೇಳಿದ್ರು, ನಿನಗೆ ಎಷ್ಟು ಮಾರ್ಕ್ಸ್ ಬಿದ್ದಾವು, ನಿಮ್ಮೊಬ್ಬರಿಗೆ ನಿಂದು ಎಷ್ಟು ಮಾರ್ಕ್ಸ್. ದೇ ಆರ್ ನಾಟ್ ಆಸ್ಕಿಂಗ್ ಯುವರ್ ಫ್ರೆಂಡ್ಸ್ ಮಾರ್ಕ್ಸ್. ಇದು ಆ್ಯಕ್ಚುಲಿ ಮನೆಯೊಳಗೆ ಹಿಂಗೆ ಸೀನ್ ಇರೋಂಗಿಲ್ಲ, ಎಲ್ಲರದು ಕೇಳ್ತಾರೆ ಅವ್ರು. ನಿಮ್ದಷ್ಟೇ ಮಾರ್ಕ್ಸ್ ಕೇಳಿದ್ರು ಅಂತಿಕೋರಿ. ಸೊ ಈಗ ಲೈಕ್ ಲೆಟ್ ಅಸ್ ಸೇ, ಓಕೆ, ಯು ಆರ್ ಗೆಟಿಂಗ್ 35 marks out of 50. ಇಫ್ ಯು ಆರ್ ಗೆಟಿಂಗ್ 35 out of 50, ನಿಮ್ದಷ್ಟೇ ಮಾರ್ಕ್ಸ್ ಅಷ್ಟೇ ಕೇಳಿದ್ರು ಅಂತಿಕೋರಿ ಅವರು. ದಟ್ ಈಸ್ ಆಬ್ಸಲ್ಯೂಟ್, ನಿಮ್ದಷ್ಟೇ. ಹಿಂಗೆ ಕೇಳಿದ್ರು ಅಂತಿಕೋರಿ. ಅವ್ರಿಗೆ ಯಾರೊಬ್ಬರು ನಿಮ್ಮ ಫ್ರೆಂಡ್, ಅವಂಗೆ ಎಷ್ಟು ಬಿದ್ದೈತಿ, ನಿಂದ ಅದ್ರ ಕಡಿಮೆ ಆತಲ್ಲ, ಅಥವಾ ಅಕ್ಕಿಗೆ ಎಷ್ಟು ಬಿದ್ದೈತಿ, ನಿಂದು ಕಡಿಮೆ ಆತಲ್ಲ ಅಂತ, ಆ್ಯಸ್ ಕಂಪೇರ್ ಟು ದಿ ಅದರ್. ಅವಾಗ ನಿಮ್ಮ ಮಾರ್ಕ್ಸ್ ಅವ್ರಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಕಡಿಮೆ ಬಿತ್ತಲ್ಲ, ಅವರಿಗೆ 43 ಬಿದ್ದಾವಂತ ಅಂತೇನಾರು ಕೇಳಿದರೆ ದೆನ್ ದೇ ಆರ್, ದಟ್ ಈಸ್ ರಿಲೇಟಿವ್ ಅಂದರೆ ಹೆಂಗೆ ಗೊತ್ತನ್ರಿ, ಕಂಪ್ಯಾರಿಸನ್ ಮಾಡ್ತೀವಿ ನಾವು. ಯಾವಾಗ ನಿಮ್ಮ ಬಗ್ಗೆ ಅಷ್ಟೇ ಮಾತಾಡ್ತೀವಲ್ಲ, ನಿಮ್ಮ ಬಗ್ಗೆ ಅಷ್ಟೇ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ ಎಕ್ಸಾಂಪಲ್ ಆಫ್ ವಾಟರ್. ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಪರ್ಮಿಟಿವಿಟಿ ಆಫ್ ವಾಟರ್ ಅಲೋನ್, ವಾಟರದ್ದು ಪರ್ಮಿಟಿವಿಟಿ ಅಷ್ಟೇ ನೀವು ಮಾತಾಡಿದರೆ ಅದಕ್ಕೆ ಆಬ್ಸಲ್ಯೂಟ್ ಅಂತಾರೆ. ವೆನ್ ಯು ಸ್ಟಾರ್ಟ್ ಕಂಪೇರಿಂಗ್ ಪರ್ಮಿಟಿವಿಟಿ ಆಫ್ ವಾಟರ್ ವಿತ್ ಪರ್ಮಿಟಿವಿಟಿ ಆಫ್ ಎನಿ ಅದರ್ ಮೀಡಿಯಮ್ ಅಲ್ಲ, ಆ್ಯಕ್ಚುಲಿ ವ್ಯಾಕ್ಯೂಮ್ ಜೋಡಿ ಕಂಪ್ಯಾರಿಸನ್ ಮಾಡ್ತಾರೆ, ಅಲ್ಲಿಗೆ ಬರ್ತೀನಿ ನಾನು. ಸೊ ವೆನ್ ವಿ ಟಾಕ್ ಪರ್ಮಿಟಿವಿಟಿ ಆಫ್ ಅ ಪರ್ಟಿಕ್ಯುಲರ್ ಮೀಡಿಯಮ್ ವಿತೌಟ್ ಕಂಪೇರಿಂಗ್ ಇಟ್ ವಿತ್ ಅದರ್ಸ್, ದಟ್ ಈಸ್ ಆಬ್ಸಲ್ಯೂಟ್. ಕಂಪ್ಯಾರಿಸನ್ ಮಾಡಲಾರ್ದನೆ ಒಂದು ಮೀಡಿಯಮ್ದು ಪರ್ಮಿಟಿವಿಟಿ ಬಗ್ಗೆ ನೀವು ಮಾತಾಡಿದರೆ ಅದು ಆಬ್ಸಲ್ಯೂಟ್. ಕಂಪ್ಯಾರಿಸನ್ ಮಾಡಿದರೆ ರಿಲೇಟಿವ್, ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನ ಮಾರ್ಕ್ಸು ಇಷ್ಟು, ಅವ್ರಿಗೆ ಸಂಬಂಧಪಟ್ಟಂಗೆ ಮತ್ತು ಸ್ವಲ್ಪ ಕಡಿಮೆ ಆತಲ್ಲ ಅಂತ ಕೇಳಿದರೆ ರಿಲೇಟಿವ್, ಅದು ಕಂಪ್ಯಾರಿಸನ್ ಮಾಡಕತ್ತಾರೆ ಈಗ ಅವ್ರು. ಸೊ ವೆನ್ ವಿ ಸೇ ರಿಲೇಟಿವ್ ಪರ್ಮಿಟಿವಿಟಿ, ಎಪ್ಸಿಲಾನ್ ಆರ್ ಅಂತ ಬರೀತಾರೆ ಅದರದೇ. ದೆರ್ ಈಸ್ ಒನ್ ಮೋರ್ ಸಿಂಬಾಲ್ ಆ್ಯಕ್ಚುಲಿ ಫಾರ್ ರಿಲೇಟಿವ್ ಪರ್ಮಿಟಿವಿಟಿ ವಿಚ್ ಈಸ್ ಕೆ. ಬಟ್ ಜನರಲಿ ಈ ರೈಟ್ ನಾವು ಅದನ್ನು ಕೆ ಅಂತ ಯೂಸ್ ಮಾಡೋಂಗಿಲ್ಲ. ಹೆಚ್ಚಾಗಿ ನೆಕ್ಸ್ಟ್ ಚಾಪ್ಟರ್ನೊಳಗೆ ಬರ್ತೈತೆ ಅದು, ಮತ್ತು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಕೆ ಅಂತ ವಾಪಸ್ ಬರ್ತೈತಿ. ಅವಾಗ ನಾವು ಅದನ್ನು ಎಪ್ಸಿಲಾನ್ ಆರ್ ಬದಲಿ ಕೆ ಅಂತ ಕರಿತೀವಿ, ವಿಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡೈ ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ ಅಂತ. ಓಕೆ, ನಾ ಏನು ಹೇಳಕ್ಕೆ ಟ್ರೈ ಮಾಡಾಕತ್ತಿದೆ, ರಿಲೇಟಿವ್ ಪರ್ಮಿಟಿವಿಟಿ ಅಂದರೆ ಇಟ್ ಈಸ್ ಪರ್ಮಿಟಿವಿಟಿ ಆಫ್ ಅ ಮೀಡಿಯಮ್ ಆ್ಯಸ್ ಕಂಪೇರ್ ಟು ಅದರ್ ಮೀಡಿಯಮ್. ಅದರ್ ಅಂದರೆ ಅಲ್ಲಿ ವ್ಯಾಕ್ಯೂಮ್ ಜೋಡಿ ಕಂಪ್ಯಾರಿಸನ್ ಮಾಡ್ತಾರೆ. ಈಗ ಲೈಕ್ ನೀವು ನಿಮ್ಮ ಟೆಸ್ಟಿನ ಮಾರ್ಕ್ಸ್ ಹೇಳಿದ್ರಂತೆ ಕೋರಿ ಮನೆಯೊಳಗೆ, ಅವಾಗ ಅವ್ರು ಕಂಪ್ಯಾರಿಸನ್ ಮಾಡ್ತಾರಲ್ಲ, ನಿಮ್ಗಿಂತ ಕಡಿಮೆ ಮಾರ್ಕ್ಸ್ ತೊಗೊಂಡವ್ರ ಜೋಡಿ ಕಂಪ್ಯಾರಿಸನ್ ಮಾಡ್ತಾರೋ ಏನು ಜಾಸ್ತಿ ತೊಗೊಂಡವ್ರ ಜೋಡಿ ಕಂಪ್ಯಾರಿಸನ್ ಮಾಡ್ತಾರೆ? ಆಬ್ವಿಯಸ್ಲಿ ಜಾಸ್ತಿ ತೊಗೊಂಡವ್ರ ಜೋಡಿ ಕಂಪ್ಯಾರಿಸನ್ ಮಾಡ್ತಾರೆ. ಅದಕ್ಕೊಂದಿಷ್ಟು ಮಂದಿ ಸ್ಟೂಡೆಂಟ್ಸು ಇಂಟೆಲಿಜೆಂಟ್ ಇರ್ತಾರೆ. ಏನಂದರೆ ಈ ರ್ಯಾಂಕ್ ಸ್ಟೂಡೆಂಟ್ಸನ್ನು ಮನ್ಯಾಗ ಭೇಟೆ ಮಾಡಿಸಿರಂಗಿಲ್ಲ, ಪರಿಚಯ ಮಾಡಿಸಿರಂಗಿಲ್ಲ. ಅಟ್ಲೀಸ್ಟ್ ಹೈಸ್ಕೂಲ್ ತನಕ ಮಿಸ್ಟೇಕ್ ಮಾಡಿಬಿಟ್ಟಿವಿ, PUC ಫಸ್ಟ್ ಇಯರ್ದಾಗಿಂದ ಬೇಡಲೇ ಸುಮ್ಮ ಕಂಪ್ಯಾರಿಸನ್ ಮಾಡ್ತಾರೆ. ಅವರು ಮಾತಾಡ್ಸೋದೇ ಬೇಡ, ಅಥವಾ ಅವ್ರ ಹೆಸರೇ ಹೇಳೋದೇ ಬೇಡ ಮನೆಯಾಗ, ಹಿಂಗದಾರ ಒಬ್ಬರು ಇಷ್ಟು ಮಾರ್ಕ್ಸ್ ಬೀಳ್ತಾವೆ ಅವ್ರಿಗೆ ಅಂತ. ಸೊ ಇದನ್ನು ಯಾಕೆ ಹೇಳಾಕತ್ತೀನಿ ಅಂದರೆ, ಜನರಲಿ ವೆನ್ ವಿ ಓಕೆ ಕಂಪ್ಯಾರಿಸನ್ ಗುಡ್ ಆರ್ ಬ್ಯಾಡ್, ಇದು ಡಿಸ್ಕಷನ್ ಅಲ್ಲೇ ಈಗ ನಾನು ಹೇಳಾಕತ್ತಿದ್ದೆ. ಸೊ ವೆನ್ ಎವರ್ ವಿ ಡೂ ಕಂಪ್ಯಾರಿಸನ್, ವಿ ಆಲ್ವೇಸ್ ಕಂಪೇರ್ ಸಮಥಿಂಗ್ ವಿಚ್ ದ ಬೆಸ್ಟ್ ವಿಚ್ ಈಸ್ ಅವೈಲಬಲ್. ಈಗ ಹೊಸದಾಗಿ ಯಾರೋ ಒಬ್ಬ ಇಂಡಿಯನ್ ಕ್ರಿಕೆಟ್ ಟೀಮ್ನೊಳಗೆ ಒಬ್ಬ ಬ್ಯಾಟ್ಸ್ಮನ್ ಬಂದ ಅಂದರೆ ಹೀ ಈಸ್ ಕಂಪೇರ್ಡ್ ವಿತ್ ದ ಬೆಸ್ಟ್. ರೈಟ್ ನಾವು ಎಕ್ಸಾಂಪಲ್ ತೊಗೊಂಡ್ರೆ ನಾವು ವಿರಾಟ್ ಕೊಹ್ಲಿ ಅಂತ ಹೇಳಿ ತೊಗೋಬೋದು.
ಸ್ವಲ್ಪ ಹಿಂದಿಂದ ತೊಗೊಂಡು ಬಂದ್ರೆ ನಾವು ಹಿಸ್ಟ್ರಿ ಒಳಗೆ ಓವರಾಲ್ ಎಕ್ಸಾಂಪಲ್ಸ್ ಎಲ್ಲ ತೊಗೊಂಡ್ರೆ ಸಚಿನ್ ತೆಂಡೂಲ್ಕರ್ ವಿಲ್ ಬಿ ದ ಬೆಸ್ಟ್ ಎಕ್ಸಾಂಪಲ್. ಜಸ್ಟ್ ಎಕ್ಸಾಂಪಲ್ ಹೇಳಾಕತ್ತೀನಿ ನಾನು. ಸೊ ಒಂದು ಸ್ಟ್ಯಾಂಡರ್ಡ್ ಅಂತ ಹೇಳಿ ತೊಗೊಂಡಿರ್ತೀವಿ, ದ ಬೆಸ್ಟ್, ಅವ್ರ ಜೋಡಿ ಕಂಪ್ಯಾರಿಸನ್ ಮಾಡ್ತೀವಿ. ಅದು ಯಾವ ಫೀಲ್ಡ್ನಾಗಾರ ಇರಲಿ, ಪ್ರತಿ ಫೀಲ್ಡ್ನೊಳಗೆ ಅದು ಕ್ರಿಕೆಟ್ ಆಗಿರಲಿ, ಸ್ಟಡೀಸ್ ಆಗಿರಲಿ, ಎನಿಥಿಂಗ್ ಫಾರ್ ದ್ಯಾಟ್ ಮ್ಯಾಟರ್, ಪೊಲಿಟಿಕ್ಸ್ ಆಗಿರಲಿ, ಎವ್ರಿ ಒನ್. ಸೊ ಈ ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ವಿ ಆಲ್ವೇಸ್ ಕಂಪೇರ್ ಸಮಥಿಂಗ್ ವಿತ್ ದ ಬೆಸ್ಟ್ ಅವೈಲೇಬಲ್. ಈಗ ನೋಡಿರಿ, ಇದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡು ಇಲ್ಲಿ ಬರಿತೀನಿ ನಾನು. ಇನ್ನೊಮ್ಮೆ ವಾಟರಿಗೆ ಹೋಗಿ ನೀವು ವಾಟ್ ಈಸ್ ಯುವರ್ ಪರ್ಮಿಟಿವಿಟಿ ಅಂತ ಕೇಳಿದರೆ ವಾಟರ್ ಏನು ಹೇಳ್ತೈತಿ, ಯಾವ ಪರ್ಮಿಟಿವಿಟಿ ಬೇಕು ನಿನಗೆ? ನನಗೆ 2 ಇರ್ತಾವೆ. ಐ ಹ್ಯಾವ್ 2 kinds ಆಫ್ ಪರ್ಮಿಟಿವಿಟಿ ವಿಚ್ ಯು ವಾಂಟ್ ಅಂತ ವಾಟರ್ ನಮಗೆ ವಾಪಸ್ ಕ್ವಶನ್ ಕೇಳ್ತೈತಿ. ಅವಾಗ ನಾವು ಹೇಳ್ತೇವೆ ಎಪ್ಸಿಲಾನ್ ಡಬ್ಲ್ಯೂ ಅಂತ ನಾವು ಬರೆದ್ರೆ ದಟ್ ಈಸ್ ಆಬ್ಸಲ್ಯೂಟ್. ಐ ಆಮ್ ಟಾಕಿಂಗ್ ಅಬೌಟ್ ಪರ್ಮಿಟಿವಿಟಿ ಆಫ್ ವಾಟರ್ ಓನ್ಲಿ, ವಾಟರ್ದು ಅಷ್ಟೆ. ಅಂದ್ರೆ ವಾಟರ್ದು ಅಷ್ಟೆ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಇದು ವಾಟರ್ ಅಂತ ಕನ್ಸಿಡರ್ ಮಾಡಿರಿ, ವಾಟರ್ ಮೀಡಿಯಮ್. ಇಲ್ಲೇ ಈ ವಾಟರ್ ಮೀಡಿಯಮ್ನೊಳಗೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಷ್ಟು ಈಸಿಯಾಗಿ ಪಾಸ್ ಆಗ್ತಾವೆ ಇಷ್ಟ ವಿಚಾರ ಮಾಡಿದರೆ, ವಾಟರ್ನಾಗ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಷ್ಟು ಈಸಿಯಾಗಿ ಪಾಸ್ ಆಗ್ತಾವೆ. ದಿಸ್ ಈಸ್ ಪರ್ಮಿಟಿವಿಟಿ ಆಫ್ ವಾಟರ್. ಅದಕ್ಕೊಂದೇನೋ ವ್ಯಾಲ್ಯೂ ಇರ್ತದೆ. ರಿಲೇಟಿವ್ ಪರ್ಮಿಟಿವಿಟಿ ಅಂದಾಗ ಇದ ವಾಟರಿಗೆ ದ ಸೇಮ್ ವಾಟರ್ ಹ್ಯಾಸ್ 2 kinds ಆಫ್ ಪರ್ಮಿಟಿವಿಟಿ. 2 ಟೈಪ್ ಇರ್ತಾವೆ, ಒಂದು ಅಬ್ಸಲ್ಯೂಟ್, ಇನ್ನೊಂದು ರಿಲೇಟಿವ್. ರಿಲೇಟಿವ್ ಅಂದಾಗ ಏನು ಮಾಡ್ತೀವಿ ಗೊತ್ತಾ, ನಾವು ಕಂಪ್ಯಾರಿಸನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ವೆನ್ ವಿ ಸೇ ರಿಲೇಟಿವ್ ಕಂಪ್ಯಾರಿಸನ್, ಏನು ಕಂಪ್ಯಾರಿಸನ್? ಪರ್ಮಿಟಿವಿಟಿ ಆಫ್ ವಾಟರ್ ಅದಕ್ಕೇನು ವ್ಯಾಲ್ಯೂ ಇರ್ತದಲ್ಲ, ದಾಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್. ಈಗ ನಿಮ್ಮ ಮನೆ ಒಳಗೆ ಮಾರ್ಕ್ಸ್ ಯಾರ ಜೋಡಿ ಕಂಪ್ಯಾರಿಸನ್ ಮಾಡ್ತಾರೆ? ಲೆಟಸ್ ಸೇ ಫಸ್ಟ್ ರ್ಯಾಂಕ್ ಯಾರು ಬರ್ತಿರ್ತಾರಲ್ಲ ಕ್ಲಾಸ್ನೊಳಗೆ, ಅವ್ರ ಜೋಡಿ ಕಂಪ್ಯಾರಿಸನ್ ಮಾಡ್ತಾರೆ, ದ ಬೆಸ್ಟ್ ಅಂತ. ಸಿಮಿಲರ್ಲಿ ವಾಟರಿಗೆ ಕಂಪ್ಯಾರಿಸನ್ ಯಾರು ಜೋಡಿ ಮಾಡ್ತಾರೆ ಗೊತ್ತಾನ? ಇಲ್ಲೇ ಪರ್ಮಿಟಿವಿಟಿ ಒಳಗೆ ಫಸ್ಟ್ ರ್ಯಾಂಕ್ ರಾಜು ಯಾರು? ಫಸ್ಟ್ ರ್ಯಾಂಕ್ ಯಾರು ರೀ? ಪರ್ಮಿಟಿವಿಟಿ ಅಂತ ಬಂದ ತಕ್ಷಣ ಹೂ ಈಸ್ ಫಸ್ಟ್ ರ್ಯಾಂಕ್? ವ್ಯಾಕ್ಯೂಮ್ ಈಸ್ ದ ಬೆಸ್ಟ್. ಇವ್ರು ಫಸ್ಟ್ ರ್ಯಾಂಕ್ ಇದ್ದಂಗೆ ಕ್ಲಾಸ್ನಾಗ. ಸೊ ವಾಟರನ್ನು when you write the permittivity of a medium, ಫಾರ್ ಎಕ್ಸಾಂಪಲ್ ನಮ್ಮದ್ರೊಳಗೆ ನಾವು ವಾಟರ್ ತೊಗೊಂಡು, ಏರ್ ತೊಗೊಂಡಿದ್ರೆ ಏರ್ ಬರಿತಿದ್ವಿ, ಗ್ಲಾಸ್ ತೊಗೊಂಡಿದ್ರೆ ಗ್ಲಾಸ್ ಬರಿತಿದ್ವಿ. ವೆನ್ ವಿ ಕಂಪೇರ್ ಪರ್ಮಿಟಿವಿಟಿ ಆಫ್ ಅ ಮೀಡಿಯಮ್ ವಿತ್ ದ ಬೆಸ್ಟ್ ಪಾಸಿಬಲ್ ಪರ್ಮಿಟಿವಿಟಿ ವಿಚ್ ಈಸ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್, ಡಿನಾಮಿನೇಟರ್ನೊಳಗೆ ಫಿಕ್ಸ್ಡ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ ಬರಿತೀವಿ. ರಿಲೇಟಿವ್ ಅಂದಾಗ ಆಲ್ವೇಸ್ permittivity of a medium is compared with permittivity of vacuum. So ಇದಕ್ಕೆ ರಿಲೇಟಿವ್ ಪರ್ಮಿಟಿವಿಟಿ ಅಂತಾರೆ. ಪರ್ಮಿಟಿವಿಟಿ ಆಫ್ ಅ ಮೀಡಿಯಮ್ ಆ್ಯಸ್ ಕಂಪೇರ್ಡ್ ಟು ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್. ಇದೊಂದು ದಿನ ವ್ಯಾಲ್ಯೂ ಬರ್ತೈತಿ ಈಗ. ಸೊ ಈಗ ನಾ ಇಲ್ಲಿ ಬರಿತೀನಿ ನೋಡ್ರಿ, ವೆನ್ ಐ ರೈಟ್ ಎಪ್ಸಿಲಾನ್ ಡಬ್ಲ್ಯೂ, ದಿಸ್ ಮೀನ್ಸ್ ವಿ ಆರ್ ಟಾಕಿಂಗ್ ಓನ್ಲಿ ಅಬೌಟ್ ದ ಪರ್ಮಿಟಿವಿಟಿ ಆಫ್ ವಾಟರ್. ವಾಟರು ತನ್ನೊಳಗೆ ಎಷ್ಟು ಈಸಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ಪಾಸ್ ಮಾಡುತ್ತೆ, ಅದು ಪರ್ಮಿಟಿವಿಟಿ ಆಫ್ ವಾಟರ್. ಈಗ ಪರ್ಮಿಟಿವಿಟಿ ಆಫ್ ವಾಟರ್ ಡಿವೈಡೆಡ್ ಬೈ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ಅಂತ ಬರೆದ್ರೆ ಆ್ಯಸ್ ಕಂಪೇರ್ ಟು ವ್ಯಾಕ್ಯೂಮ್. ಈಗ ನೋಡ್ರಿ, ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು, KL ರಾಹುಲ್, ವಿರಾಟ್ ಕೊಹ್ಲಿ. KL ರಾಹುಲ್ ಹೆಂಗೆ ಬ್ಯಾಟಿಂಗ್ ಮಾಡ್ತಾನೆ ಅಂತ ನಾವು ಮಾತಾಡಿದರೆ ಅಬ್ಸಲ್ಯೂಟ್. ವಿರಾಟ್ ಕೊಹ್ಲಿ ಕಂಪ್ಯಾರಿಸನ್ ಮಾಡಿದರೆ ಹೆಂಗೆ ಬ್ಯಾಟಿಂಗ್ ಮಾಡ್ತಾನಲ್ಲೇ ಅಂತಂದರೆ ರಿಲೇಟಿವ್ ಇದೆ. ಸೊ ಆ ರಿಲೇಟಿವ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ಯಾವ ಮೀಡಿಯಮದ ರಿಲೇಟಿವ್ ಪರ್ಮಿಟಿವಿಟಿ ನಿಮಗೆ ಬೇಕು ಅದನ್ನು ಮ್ಯಾಲೆ ಬರೆದು ಡಿನಾಮಿನೇಟರ್ನಾಗ ಯಾವುದು ಬೆಸ್ಟ್ ಪಾಸಿಬಲ್ ಇರುತ್ತಲ್ಲ, ಬೆಸ್ಟ್ ಪಾಸಿಬಲ್ ಯಾವುದು ಫಿಕ್ಸ್ ಐತದ ವ್ಯಾಕ್ಯೂಮ್, ಅದನ್ನು ಡಿನಾಮಿನೇಟರ್ನಾಗ ಬರೀಬೇಕು. ಸೊ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ರಿಲೇಟಿವ್ ಪರ್ಮಿಟಿವಿಟಿ ಆಫ್ ಗ್ಲಾಸ್, ಯು ವಿಲ್ ರೈಟ್ ಪರ್ಮಿಟಿವಿಟಿ ಆಫ್ ಗ್ಲಾಸ್, ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ಗ್ಲಾಸ್ ಡಿವೈಡೆಡ್ ಬೈ. ಸೊ ಇಲ್ಲಿ ಹೇಳ್ತೀನಿ ನೋಡ್ರಿ, ಇಫ್ ಯು ವಾಂಟ್ ರಿಲೇಟಿವ್ ಪರ್ಮಿಟಿವಿಟಿ ಆಫ್ ಗ್ಲಾಸ್, RG ಅಂದರೆ ರಿಲೇಟಿವ್ ಪರ್ಮಿಟಿವಿಟಿ ಆಫ್ ಗ್ಲಾಸ್, ದೆನ್ ಏನು ಮಾಡ್ತೀವಿ ನಾವು, ಪರ್ಮಿಟಿವಿಟಿ ಆಫ್ ಗ್ಲಾಸ್ ಡಿವೈಡೆಡ್ ಬೈ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್. ಅರ್ಥ ಆತ್ರಿ ಇದು?
So the same relative permittivity can also be written by the symbol K. ಸೊ ಅಬ್ಸಲ್ಯೂಟ್ ಅಂದರೆ ಆ ಮೀಡಿಯಮದಷ್ಟೆ, ರಿಲೇಟಿವ್ ಅಂದರೆ ವಿ ಕಂಪೇರ್, ಅಂದರೆ ವ್ಯಾಕ್ಯೂಮಿಗೆ ಕಂಪ್ಯಾರಿಸನ್ ಮಾಡಿದರೆ ವಾಟರ್ ಎಷ್ಟು ಈಸಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ಪಾಸ್ ಆಗಕ್ಕೆ ಬಿಡ್ತೈತಿ ಅಂತ. ಸೊ ಈಗ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದರೆ, ನಾನು ನಿಮ್ಗೆ ಹೇಳಿದ್ದೆ ಈ ಪರ್ಮಿಟಿವಿಟಿ ಅಂದರೆ ಇನ್ವರ್ಸ್ ಡಿಗ್ರಿ ಅಂತ ಹೇಳಿದ್ದೆ ನಾನು ಡೆಫಿನಿಷನ್ನೊಳಗೆ. ಇನ್ವರ್ಸ್ ಡಿಗ್ರಿ ಆಫ್ ದ ಪರ್ಮಿಷನ್ ಗಿವನ್, ಲೆಸ್ಸರ್ ದ ವ್ಯಾಲ್ಯೂ ಆಫ್ ಪರ್ಮಿಟಿವಿಟಿ ಹೈಯರ್ ಈಸ್ ದ ಪರ್ಮಿಷನ್. ವ್ಯಾಲ್ಯೂ ಕಡಿಮೆ ಇರ್ತೈತಿ ಆದರೆ ಪರ್ಮಿಷನ್ ಜಾಸ್ತಿ. ಲೈಕ್ ಒನ್ ಸಿಂಪಲ್ ಎಕ್ಸಾಂಪಲ್, ಓಕೆ, ವಿಲ್ ಟೇಕ್ ವಾಟರ್ ಆ್ಯಂಡ್ ಗ್ಲಾಸ್. ಇದು ಫಿಕ್ಸ್ಡ್ ವ್ಯಾಲ್ಯೂಸ್ ಅಲ್ಲ, ಅಂದರೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅಲ್ಲ. ನಾನು ಹಂಗೆ ಎಕ್ಸಾಂಪಲ್ ತೊಗೊಳಕತ್ತೀನಿ. ಲೆಟ್ ಅಸ್ ಸೇ absolute permittivity of water is 2. ಅಂದರೆ when we talk only about water, absolute permittivity of water is 2 and absolute permittivity of glass is 3 ಅಂತ. ಇವು ಫಿಕ್ಸ್ಡ್ ವ್ಯಾಲ್ಯೂಸ್, ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅಲ್ಲ, ನಾನು ತೊಗೊಂಡಿನಿ ಹೆಂಗೆ ಎಕ್ಸಾಂಪಲ್. ಸೊ ವಾಟರ್ದು ಪರ್ಮಿಟಿವಿಟಿ 2, ಗ್ಲಾಸದ ಪರ್ಮಿಟಿವಿಟಿ 3 ಅಂದರೆ ಎಲ್ಲೇ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈಸಿಯಾಗಿ ಪಾಸ್ ಆಗ್ತಾವೆ ಇವೆರಡರೊಳಗೆ. ಆನ್ಸರ್ ಈಸ್ ವಾಟರ್. ನಾನು ಹೇಳಿದ್ನಲ್ಲ, ಪರ್ಮಿಟಿವಿಟಿ ವ್ಯಾಲ್ಯೂ ಎಷ್ಟು ಕಡಿಮೆ ಇರ್ತೈತಿ ಎಷ್ಟು ಪರ್ಮಿಟಿವಿಟಿ ವ್ಯಾಲ್ಯೂ ಕಡಿಮೆ ಇರ್ತೈತಿ ಅಷ್ಟು ಪರ್ಮಿಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಜಾಸ್ತಿ ಇರುತ್ತೆ. ಉಲ್ಟಾ ಐತಿ ಅದು. ಜಾಸ್ತಿ ಎಲ್ಲಿ ವ್ಯಾಲ್ಯೂ ಇರ್ತೈತಿ ಅಲ್ಲಿ ಜಾಸ್ತಿ ಪರ್ಮಿಷನ್ ಇಲ್ಲ, ಕಡಿಮೆ ಎಲ್ಲಿ ವ್ಯಾಲ್ಯೂ ಇರ್ತೈತಿ ಅಲ್ಲಿ ಜಾಸ್ತಿ ಪರ್ಮಿಷನ್. ಇದನ್ನು ಯಾಕೆ ಹೇಳಾಕತ್ತೀನಿ ಅಂದರೆ, ಈಗ ನೋಡ್ರಿ, so let us take an example of relative permittivity of water. ಏನು ಮಾಡ್ಬೇಕು ಹೇಳ್ರಿ? when we talk about relative permittivity, we write absolute permittivity of the medium, ಯಾವ ಮೀಡಿಯಮ್ ನೀವು ತೊಗೊಂಡಿರ್ತೀರ ಅದು, ಡಿವೈಡೆಡ್ ಬೈ absolute permittivity ಅಥವಾ permittivity of vacuum. ಸೊ ಈಗ ನನ್ನ ಕ್ವಶನ್ ಏನಂದ್ರೆ, ಈ ರಿಲೇಟಿವ್ ಪರ್ಮಿಟಿವಿಟಿ ಕ್ಯಾಲ್ಕ್ ಮಾಡ್ತೀವಲ್ಲ, ಅದನ್ನು ಕೇನು ಅಂತ ಬರೀಬೋದು ಅಂತ ಹೇಳಿದ್ನಲ್ಲ ಸಿಂಬಾಲ್. ಈಗ ಪರ್ಮಿಟಿವಿಟಿ ಆಫ್ ವಾಟರ್ ಡಿವೈಡೆಡ್ ಬೈ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ನಾವು ಮಾಡಿದಾಗ ವಿಲ್ ದ ವ್ಯಾಲ್ಯೂ ಕೆ ವಿಲ್ ಕಮ್ ಔಟ್ ಟು ಬಿ ಗ್ರೇಟರ್ ದೆನ್ 1 ಆರ್ ವಿಲ್ ಇಟ್ ಬಿ ಲೆಸ್ ದೆನ್ 1 ಅಂತ ಡಿಸ್ಕಸ್ ಮಾಡೋಣ. ನಾವು ಯಾವಾಗ ಪರ್ಮಿಟಿವಿಟಿ ಆಫ್ ವಾಟರು, ಗ್ಲಾಸು, ಅದು ಯಾವ ಮೀಡಿಯಮನ್ನು ಕಂಪ್ಯಾರಿಸನ್ ಮಾಡ್ತಿರ್ತಾರಲ್ಲ ಅದನ್ನ ಮ್ಯಾಲೆ ಬರೆದು ಕೆಳಗೆ ವ್ಯಾಕ್ಯೂಮದ್ದು ಪರ್ಮಿಟಿವಿಟಿ ಬರೆದಾಗ ಅದೇನು ವ್ಯಾಲ್ಯೂ ಬರುತ್ತಲ್ಲ ಅದನ್ನು ಕೆ ಅಂತ ನಾವು ತೊಗೊಂಡ್ರೆ ವಿಲ್ ದ್ಯಾಟ್ ವ್ಯಾಲ್ಯೂ ಬಿ ಗ್ರೇಟರ್ ದೆನ್ 1 ಆರ್ ಲೆಸ್ ದೆನ್ 1. ಸೊ ನೀವು ಬೆಟರ್ ಏನು ಮಾಡ್ಬೋದು ಗೊತ್ತಂದ್ರೆ, ವಿಡಿಯೋ ಪಾಸ್ ಮಾಡಿ ಥಿಂಕ್ ಮಾಡಿರಿ, ಇದು ಇಂಪಾರ್ಟೆಂಟ್ ಐತಿ ಈಗ. ಸೊ ಬಿಕಾಸ್ ಇಲ್ಲೇನು ನಾವು ಕನ್ಕ್ಲೂಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ಫೋರ್ಸ್ ಬಿಟ್ವೀನ್ ಚಾರ್ಜಸ್ ಇನ್ ಮೀಡಿಯಮ್ ಬಗ್ಗೆ ನಾವು ಡಿಸ್ಕಸ್ ಮಾಡಿರೋದೀವಿ. ಅದಕ್ಕೆ ಸೊ ವಾಟ್ ಈಸ್ ಯುವರ್ ಕನ್ಕ್ಲೂಷನ್? ವಿಲ್ ದಿಸ್ ವ್ಯಾಲ್ಯೂ ಕೆ ಬಿ ಗ್ರೇಟರ್ ದೆನ್ 1, ಲೆಸ್ ದೆನ್ 1 ಆರ್ ಈಕ್ವಲ್ ಟು 1? ಓಕೆ, ಹೋಪ್ಫುಲಿ ನೀವು ವಿಚಾರ ಮಾಡಿರಿ ಇದ್ರ ಬಗ್ಗೆ, ವಿಡಿಯೋ ಪಾಸ್ ಮಾಡಿ ಅಂತ ಅಂದ್ಕೊಂಡಿನ. ಸೊ ದ ವ್ಯಾಲ್ಯೂ ಆಫ್ ಕೆ ವಿಲ್ ಆಲ್ವೇಸ್ ಬಿ ಗ್ರೇಟರ್ ದೆನ್ 1. ಯಾಕೆ ಅಂತ ಹೇಳಿದೆ, ಡಿನಾಮಿನೇಟರ್ನಾಗ ಏನು ಬರ್ದೀವಿ ನಾವು? ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್. ನಾ ಹೇಳಿದ್ದೆ ವ್ಯಾಕ್ಯೂಮ್ ಈಸ್ ದ ಬೆಸ್ಟ್ ಫಾರ್ ಪರ್ಮಿಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ವ್ಯಾಕ್ಯೂಮ್ ಈಸ್ ಬೆಸ್ಟ್ ಫಾರ್ ಪರ್ಮಿಷನ್. ವ್ಯಾಕ್ಯೂಮ್ ಈಸ್ ದ ಬೆಸ್ಟ್ ಫಾರ್ ಪರ್ಮಿಷನ್ ಅಂದರೆ ಹೈಯೆಸ್ಟ್ ಪರ್ಮಿಷನ್ ಇದ್ದರೆ ಲೋವೆಸ್ಟ್ ವ್ಯಾಲ್ಯೂ ಇರ್ತೈತೆ. ಅದನ್ನು ಹೇಳಿ ನಿಮಗೆ ಅಂದ್ರೆ ಇವೆರಡ್ರದ್ದು ವ್ಯಾಲ್ಯೂಸ್ ನಾವು ಕಂಪ್ಯಾರಿಸನ್ ಮಾಡಿದರೆ ವ್ಯಾಕ್ಯೂಮದ ವ್ಯಾಲ್ಯೂ ಕಡಿಮೆ ಇರ್ತೈತೆ, ವ್ಯಾಲ್ಯೂ, ಬಟ್ ಪರ್ಮಿಷನ್ ಹೈಯೆಸ್ಟ್. ಸೊ ಇದು ವ್ಯಾಲ್ಯೂ ಕಡಿಮೆ, ಇದರ ವ್ಯಾಲ್ಯೂ ಜಾಸ್ತಿ ಆದರೆ, ಇದ್ರ ವ್ಯಾಲ್ಯೂ ಜಾಸ್ತಿ, ಇದ್ರ ವ್ಯಾಲ್ಯೂ ಕಡಿಮೆ ಆದರೆ ನ್ಯೂಮರೇಟರ್ ಈಸ್ ಹೈಯರ್, ಡಿನಾಮಿನೇಟರ್ ಈಸ್ ಲೋವರ್. ಫಾರ್ ಎಕ್ಸಾಂಪಲ್ ಹಂಗೆ 3/2, ನ್ಯೂಮರೇಟರ್ ಈಸ್ ಹೈಯರ್, ಡಿನಾಮಿನೇಟರ್ ಈಸ್ ಲೋವರ್, ಆನ್ಸರ್ ಈಸ್ 1.5. So when we talk about relative permittivity, we always write permittivity of vacuum in the denominator. Andre denominator is always smaller, that means numerator is always greater. So that means always relative permittivity, whichever medium you can take as an example, whether you take the relative permittivity of water or glass or air or any other medium for that matter, always relative permittivity, which is
ಆಲ್ಸೋ ರಿಟನ್ as ಕೆ ಬಿಟ್ಬಿಡ್ರಿ ಸದ್ಯ ಈಗ. ಆಲ್ವೇಸ್ ರಿಲೇಟಿವ್ ಪರ್ಮಿಟಿವಿಟಿ ವ್ಯಾಲ್ಯೂ ವಿಲ್ ಬಿ ಗ್ರೇಟರ್ ದ್ಯಾನ್ 1. ಎದಕ್ಕೆ ಹೇಳ್ರಿ, ಡಿನಾಮಿನೇಟರ್ನೊಳಗೆ ನಾವು ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ಬರಿತೀವಿ. ವ್ಯಾಕ್ಯೂಮ್ ಹ್ಯಾಸ್ ದ ಲೀಸ್ಟ್ ವ್ಯಾಲ್ಯೂ, ಎಲ್ಲಕ್ಕಿಂತ ಕಡಿಮೆ ಪರ್ಮಿಟಿವಿಟಿ, ಎಲ್ಲಕ್ಕಿಂತ ಜಾಸ್ತಿ ಪರ್ಮಿಷನ್. ಸೊ ಎಪ್ಸಿಲಾನ್ ಆರ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 1. ಈಗೊಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ತೊಗೊಳ್ಳೋಣ ನಾವು. ಈಗ ನೋಡ್ರಿ, ವೆನ್ ಯು ವಾಂಟ್ ರಿಲೇಟಿವ್ ಪರ್ಮಿಟಿವಿಟಿ ಆಫ್ ಗ್ಲಾಸ್, ಏನು ಮಾಡ್ತೀರಿ ನೀವು ಅವಾಗ? ಯು ರೈಟ್ ಪರ್ಮಿಟಿವಿಟಿ ಆಫ್ ಗ್ಲಾಸ್, ಯು ಕಂಪೇರ್ ಇಟ್ ವಿತ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್. ನಾ ಈಗ ಏನು ಹೇಳ್ತೀನಿ ಗೊತ್ತನ, ಕ್ಯಾಲ್ಕುಲೇಟ್ ದ ರಿಲೇಟಿವ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ಇಟ್ ಸೆಲ್ಫ್. ವ್ಯಾಕ್ಯೂಮದ್ದ ಜನರಲಿ ಏನು ಮಾಡ್ತೀವಿ ಗೊತ್ತ, ನಾವು ಯಾವಾಗ ರಿಲೇಟಿವ್ ಅಂತೀವಲ್ಲ ಅವಾಗ ಯಾವುದೋ ಒಂದು ಮೀಡಿಯಮನ್ನು ವ್ಯಾಕ್ಯೂಮ್ ಜೋಡಿ ಕಂಪ್ಯಾರಿಸನ್ ಮಾಡ್ತೀವಿ. ಈಗ ನಾನು ಹೇಳಾಕತ್ತೀನಿ, ರಿಲೇಟಿವ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ ಕ್ಯಾಲ್ಕುಲೇಟ್ ಮಾಡಿರಿ ಅಂದರೆ ಮಜಾ ಏನಂದ್ರಲ್ಲಿ ವಿ ಆರ್ ಕಂಪೇರಿಂಗ್ ವ್ಯಾಕ್ಯೂಮ್ ವಿತ್ ವ್ಯಾಕ್ಯೂಮ್. ಈಗ ಲೈಕ್ ಗ್ಲಾಸದ ರಿಲೇಟಿವ್ ಪರ್ಮಿಟಿವಿಟಿ ಅಂದರೆ ಅದ್ರದ್ದು ಗ್ಲಾಸದ ಮೇಲೆ ಬರೋದು ಕೆಳಗೆ ವಿ ಕಂಪೇರ್ ವಿತ್ ದ ಬೆಸ್ಟ್, ಯಾವುದು ವ್ಯಾಕ್ಯೂಮ್. ವ್ಯಾಕ್ಯೂಮದ ರಿಲೇಟಿವ್ ಪರ್ಮಿಟಿವಿಟಿ ಅಂದಾಗ ಇದನ್ನ ಯಾಕೆ ಹಿಂಗೆ ಮಾಡ್ತಾರೆ ರೀ ಸರ್ ಅಂದರೆ ಇದನ್ನ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ತೇನೆ. ಸೊ ರಿಲೇಟಿವ್ ಪರ್ಮಿಟಿವಿಟಿ, ವೆನ್ ವಿ ಟಾಕ್ ಅಬೌಟ್ ರಿಲೇಟಿವ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್, then we are comparing permittivity of vacuum with permittivity of vacuum itself. ಅಂದರೆ ಫಸ್ಟ್ ರ್ಯಾಂಕ್ ಯಾರೋ ಸ್ಟೂಡೆಂಟ್, ಅವ್ನಿಗಿನ್ನ ಹೆಚ್ಚಿಗೆ ಮಾರ್ಕ್ಸ್ ಯಾರಿರಲಿಲ್ಲ. ಈಗ ಅವನದು ರಿಲೇಟಿವ್ ನೀವು ಕಂಪ್ಯಾರಿಸನ್ ಮಾಡ್ಬೇಕಂದ್ರೆ ಆಲ್ರೆಡಿ ಅವನದ ಕಂಪ್ಯಾರಿಸನ್ ಮಾಡ್ಬೇಕು, ಹಂಗೆ ಸಿಚುವೇಶನ್ ಇದೆ. ಸೊ ಇದೆಷ್ಟು ಬರುತ್ತೆ ಹೇಳ್ರಿ ವ್ಯಾಲ್ಯೂ ಅವಾಗ? ಆಬ್ವಿಯಸ್ಲಿ ದಿಸ್ ಟೈಮ್ ಇಟ್ ಈಸ್ ಈಕ್ವಲ್ ಟು 1. ಇಲ್ಲಿ ನಾವು ವ್ಯಾಕ್ಯೂಮ್ ಬಿಟ್ಟು ಗ್ಲಾಸು, ವಾಟರು, ಏರು ಬೇರೆ ಯಾವುದೋ ಮೀಡಿಯಮ್ ಬರೆದ್ರೆ ಇಟ್ ವಿಲ್ ಬಿ ಗ್ರೇಟರ್ ದೆನ್ 1. ಸೊ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್ ಫ್ರಮ್ ದಿಸ್ ಈಸ್ always relative permittivity, which is indicated by epsilon r or k. That means always relative permittivity will be greater than 1 or sometimes it might be equal to 1. Greater than or equal to 1 ಅಂತ ಯಾಕೆ ಬರಿತೀವಿ? equal to 1 ಯಾವಾಗಿರ್ತದೆ? when we are talking about relative permittivity of vacuum itself, when we are comparing vacuum with vacuum, ಅವಾಗಷ್ಟ ಕೆ ವ್ಯಾಲ್ಯೂ ಈಕ್ವಲ್ ಟು 1 ಆಗ್ತದೆ. ಸೊ ದಟ್ ಮೀನ್ಸ್ ವಿ ಕ್ಯಾನ್ ಕನ್ಕ್ಲೂಡ್ ರಿಲೇಟಿವ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ಈಸ್ 1, ಫಾರ್ ವ್ಯಾಕ್ಯೂಮ್ ಇಟ್ ಈಸ್ 1, ಆ್ಯಂಡ್ ರಿಲೇಟಿವ್ ಪರ್ಮಿಟಿವಿಟಿ ಫಾರ್ ಎನಿ ಅದರ್ ಮೀಡಿಯಮ್ ದ ವ್ಯಾಲ್ಯೂ ವಿಲ್ ಬಿ ಗ್ರೇಟರ್ ದೆನ್ 1. ಸೊ ದಿಸ್ ಈಸ್ ದಿ ಕನ್ಕ್ಲೂಷನ್ ದ್ಯಾಟ್ ವಿ ನೀಡ್. ಒಂದು ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಮತ್ತು ರಿಲೇಟಿವ್ ಪರ್ಮಿಟಿವಿಟಿ ಡಿಫ್ರೆನ್ಸ್ ಗೊತ್ತಾಗಬೇಕು. ವೆನ್ ವಿ ಟಾಕ್ ಅಬೌಟ್ ಅಬ್ಸಲ್ಯೂಟ್ ಪರ್ಮಿಟಿವಿಟಿ, ವಿ ಟಾಕ್ ಅಬೌಟ್ the permission given for the electric field lines to pass through that given medium. ಅದು ಆ ಮೀಡಿಯಮ್ನಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಷ್ಟು ಈಸಿಯಾಗಿ ಪಾಸಾಗಿ ಹೋಗ್ತಾವೆ ಅದಷ್ಟು ವಿಚಾರ ಮಾಡ್ತೇವೆ. ರಿಲೇಟಿವ್ ಅಂದ್ಕೊಳ್ಳೆ ವ್ಯಾಕ್ಯೂಮಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಚಲೋ ಐತನ ಇದು, ಅಥವಾ ಎಷ್ಟು ಚಲೋ ಐತೆ? ವ್ಯಾಕ್ಯೂಮ್ ಈಸ್ ದ ಬೆಸ್ಟ್. ಸೊ ಹಂಗೆ ಕಂಪ್ಯಾರಿಸನ್ ಮಾಡಿ ಹೇಳೋದಕ್ಕೆ ರಿಲೇಟಿವ್ ಪರ್ಮಿಟಿವಿಟಿ ಅಂತಾರೆ. ನೀವು ವ್ಯಾಕ್ಯೂಮದ ರಿಲೇಟಿವ್ ಪರ್ಮಿಟಿವಿಟಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಈಕ್ವಲ್ ಟು 1 ಆಗ್ತೈತೆ. ಬೇರೆ ಯಾವುದರ ಮೀಡಿಯಮದ್ದು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ವ್ಯಾಲ್ಯೂ ಗ್ರೇಟರ್ ದೆನ್ 1 ಬರುತ್ತೆ. ಬಿಕಾಸ್ ಡಿನಾಮಿನೇಟರ್ನಾಗ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ಇರೋದ್ರಿಂದ ಅದ್ರ ವ್ಯಾಲ್ಯೂ ಕಡಿಮೆ, ಪರ್ಮಿಷನ್ ಜಾಸ್ತಿ ಇದ್ರೂ ವ್ಯಾಲ್ಯೂ ಕಡಿಮೆ ಇರ್ತೈತಿ. ಸೊ ಅದಕ್ಕೆ ಕೆ ಈಸ್ ಈಕ್ವಲ್ಸ್ ಟು 1. ಕೆ ಅಂದರೆ ಏನಿಲ್ಲ, ರಿಲೇಟಿವ್ ಪರ್ಮಿಟಿವಿಟಿ. ಕೆ ಈಸ್ ಈಕ್ವಲ್ಸ್ ಟು 1 ಫಾರ್ ವ್ಯಾಕ್ಯೂಮ್. ಕೆ ರಿಲೇಟಿವ್ ಪರ್ಮಿಟಿವಿಟಿ ಈಸ್ ಗ್ರೇಟರ್ ದೆನ್ 1 ಫಾರ್ ಆಲ್ ಅದರ್ ಮೀಡಿಯಾ. ಹೌದಾ? ಸೊ ಈಗ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಇನ್ ಮೀಡಿಯಮ್ ಕಡೆ ಹೋಗೋಣ. ಸೊ ಇಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಗೊತ್ತನ, ಸಿಂಪಲ್ಲಾಗಿ ಹೇಳ್ಬಿಡ್ತೀವಿ ನೋಡ್ರಿ. ಒಂದು ಈಸಿ ಎಕ್ಸಾಂಪಲ್ ತೊಗೊಂಬಿಡೋಣ. ಈಗ ನನ್ನ ಕಡೆ 2 ಚಾರ್ಜ್ ಅದಾವೆ. ಐ ಹ್ಯಾವ್ 2 ಚಾರ್ಜಸ್ Q1 ಆ್ಯಂಡ್ Q2 ವಿಚ್ ಆರ್ ಸಪರೇಟೆಡ್ ಬೈ ಅ ಡಿಸ್ಟೆನ್ಸ್ r. ಲೆಟ್ ಅಸ್ ಸೇ initially they are placed in vacuum. Then let F be the force acting between them. Next, I will place the same 2 charges with the same distance but in some other medium. It might be air, water, glass or any other medium. So any other medium ಅಂತ ಬರೀತೀನಿ ನಾನು ಇಲ್ಲಿ. ಅವಾಗ
ಇವು ಎರಡು ನೋಡು ಫೋರ್ಸ್ ಎಫ್ ಸೇಮ್ ಉಳಿಯಂಗಿಲ್ಲ, ಇಟ್ ವಿಲ್ ಚೇಂಜ್. ನಾವು ಡಿಸ್ಕಸ್ ಮಾಡೀವಿ ಇದನ್ನು. ಬಿಕಾಸ್ ವೆನ್ ಯು ಪ್ಲೇಸ್ ದ ಟೂ ಚಾರ್ಜಸ್ ಇನ್ ಅ ಮೀಡಿಯಮ್, ಅಲ್ಲೇ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೋಡು, ನಾನು ನಿಮ್ಗೆ ಹೇಳಿದ್ದೆ ಇವು ಎರಡು ನೋಡು ಫೋರ್ಸ್ ಬರ್ಬೇಕಂದ್ರೆ ಇದ್ರದ್ದು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಇಂಟರ್ಸೆಕ್ಟ್ ಆಗ್ಬೇಕು, ಹೌದಾ? ಸೊ ಹಂಗೆ ಮೀಡಿಯಮ್ನೊಳಗೆ ಇಟ್ಟಾಗ ಏನು ಫೋರ್ಸ್ ಬರ್ತೈತಲ್ಲ ಎಫ್, ಇಟ್ ವಿಲ್ ನಾಟ್ ಬಿ ದ ಸೇಮ್, ಇಟ್ ವಿಲ್ ಬಿ ಡಿಫರೆಂಟ್. ಲೆಟ್ ಅಸ್ ಸೇ ಇಟ್ ಈಸ್ ಎಫ್ ಎಮ್. ವಾಟ್ ಈಸ್ ಎಫ್? Force between these two charges when they are placed in vacuum. And what is Fm? Force between the same two charges when they are placed in some other medium. ಇದು vacuum, ಇದು some other medium. ಈಗ ನಾವಿಲ್ಲಿ ಏನು ಡಿಸ್ಕಸ್ ಮಾಡ್ಬೇಕು ಗೊತ್ತನ, ಎಫ್ ಮತ್ತು ಎಫ್ ಎಮ್ನೊಳಗೆ ಯಾವುದು ಹೈಯರ್ ಇರ್ತೈತಿ, ವಿಚ್ ಈಸ್ ಗ್ರೇಟರ್? ಈಸ್ ಎಫ್ ಗ್ರೇಟರ್ ದೆನ್ ಎಫ್ ಎಮ್ ಆರ್ ಎಫ್ ಎಮ್ ಈಸ್ ಗ್ರೇಟರ್ ದೆನ್ ಎಫ್? ಅಂದ್ರೆ ಬಿಟ್ವೀನ್ ಟೂ ಚಾರ್ಜಸ್ ಮೇಂಟೈನಿಂಗ್ ದ ಸೇಮ್ ಡಿಸ್ಟೆನ್ಸ್ ಚೇಂಜ್ ಮಾಡಲಾರ್ದೆ, ಚಾರ್ಜಸ್ಗಳನ್ನು ಚೇಂಜ್ ಮಾಡಲಾರ್ದೆ, ಕ್ವಶನ್ ಏನಂದರೆ ವಿಲ್ ದ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಬಿ ಗ್ರೇಟರ್ ಇನ್ ವ್ಯಾಕ್ಯೂಮ್ ಆರ್ ವಿಲ್ ದ ಫೋರ್ಸ್ ಬಿಟ್ವೀನ್ ದ ಸೇಮ್ ಟೂ ಚಾರ್ಜಸ್ ಮೇಂಟೈನಿಂಗ್ ದ ಸೇಮ್ ಡಿಸ್ಟೆನ್ಸ್ ವಿಲ್ ಇಟ್ ಬಿ ಹೈಯರ್ ಇನ್ ಮೀಡಿಯಮ್? ಒಂದು ಕೆಲಸ ಮಾಡಿ, ನೀವು ವಿಚಾರ ಮಾಡಿರಿ, ಸೊ ಕಾಮನ್ ಸೆನ್ಸ್ ಯೂಸ್ ಮಾಡಿ. ವ್ಯಾಕ್ಯೂಮ್ನೊಳಗೆ ಅವು ಎರಡು ಚಾರ್ಜ್ ಇಟ್ಟಾಗ ಫೋರ್ಸ್ ಜಾಸ್ತಿ ಬರ್ತೈತೆ ಇನ್ನು ಯಾವುದೋ ಒಂದು ಮೀಡಿಯಮ್ನಾಗ ಇಟ್ಟಾಗ. ಆಬ್ವಿಯಸ್ಲಿ ವ್ಯಾಕ್ಯೂಮ್, ಎದಕ್ಕೆ ಹೇಳ್ರಿ ವ್ಯಾಕ್ಯೂಮ್ನಾಗ ಜಾಸ್ತಿ ಫೋರ್ಸ್ ಬರಬೇಕು? ಯಾಕೆ ಹೇಳ್ರಿ? ಅಲ್ಲಿ ಇಂಟರಾಕ್ಷನ್ ಬಿಟ್ವೀನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಜಾಸ್ತಿ ಇರ್ತದೆ, ಅದು ಈಸಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ಪಾಸ್ ಆಗಕ್ಕೆ ಬಿಡ್ತಿರ್ತೈತೆ. ಸೊ ಬಟ್ ಇದನ್ನು ನಾವು ಕಾಮನ್ ಸೆನ್ಸ್ನಿಂದ ನೋಡ್ರಿ, ವ್ಯಾಕ್ಯೂಮ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈಸಿಯಾಗಿ ಪಾಸ್ ಆಗ್ತಾವೆ, ಫೋರ್ಸ್ ಜಾಸ್ತಿ ಬಂತು ಅಂತ ಹೇಳಿದ್ವಿ. ಬಟ್ ಅದನ್ನು ನಾವು ಫಾರ್ಮುಲಾ ಬರೆದು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಬೇಕು. ಏನಂತ? ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಇನ್ ವ್ಯಾಕ್ಯೂಮ್ ವಿಲ್ ಬಿ ಗ್ರೇಟರ್ ದ್ಯಾನ್ ದ ಫೋರ್ಸ್ ಬಿಟ್ವೀನ್ ದ ಸೇಮ್ ಟೂ ಚಾರ್ಜಸ್ ವೆನ್ ದೇ ಆರ್ ಪ್ಲೇಸ್ಡ್ ಇನ್ ಅ ಮೀಡಿಯಮ್ ಅಂತ. ಸೊ ಇದನ್ನು ಹೆಂಗೆ ಅಂತ ಹೇಳಿ ತೋರಿಸ್ತೀನಿ, ಇದನ್ನು ಹೆಂಗೆ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಲೆಟ್ ಅಸ್ ಸೇ ದೇರ್ ಆರ್ ಟೂ ಚಾರ್ಜಸ್ Q1 and Q2 which are separated by a distance r. Let us say initially they are placed in vacuum. ಅದರದ್ದು ಫಾರ್ಮುಲಾ ಬರೀತೀನಿ ನಾನು. ವ್ಯಾಕ್ಯೂಮ್ನೊಳಗಿದ್ದಾಗ ಫಾರ್ಮುಲಾ ಹೇಳ್ರಿ, ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಇಸ್ 1/4πε0 ವ್ಯಾಕ್ಯೂಮ್ನೊಳಗೆ ಪ್ಲೇಸ್ ಮಾಡಿದಾಗ. ಓಕೆ, Q1 Q2 divided by r². So let us say this is equation 1. When the same two charges are placed in a medium, then force Fm, ಅಥವಾ ಬೇರೆ ಯಾವ್ದಾದ್ರು ಸಿಂಬಲ್ ಯೂಸ್ ಮಾಡ್ಬೋದು ನಾವು, Fm is equals to 1/4πε0 ನಾಟ್ ಆಗ್ಬಾರ್ದಂತ 1/4πε. ವಾಟರ್ ಆಗಿತ್ತಂದ್ರೆ ನಮಗೆ ಇದು ಮೀಡಿಯಮ್ ಯಾವುದೊಂದು ಗ್ಯಾರಂಟಿ ಗೊತ್ತಿಲ್ಲಲ್ಲ, ಹೌದಿಲ್ಲ ರೀ? ಸೊ ಆ ಮೀಡಿಯಮ್ ಯಾವುದೊಂದು ಗ್ಯಾರಂಟಿ ಗೊತ್ತಂದ್ರೆ ನಾವು ಏನು ಮಾಡ್ಬೋದು ಅವಾಗ? ವಿ ಕ್ಯಾನ್ ರೈಟ್ εw ಅಂತ. ಸೊ ವಿ ಆರ್ ನಾಟ್ ಶ್ಯೂರ್, ಅದಕ್ಕೆ ಹಂಗೆ ಬಿಟ್ಬಿಡ್ತಾರೆ 1/4πε Q1 Q2 divided by r². ಇದು ಇಕ್ವೇಷನ್ 2. ಸೊ ಈಗ ನಾನು ಇಲ್ಲೇನು ಮಾಡ್ತೀನಿ, ಆ ರಿಲೇಟಿವ್ ಪರ್ಮಿಟಿವಿಟಿ ಒಳಗೆ ನಾವು ಡಿಸ್ಕಸ್ ಮಾಡಿದ್ವಲ್ಲ ಒಂದು ಸ್ಮಾಲ್ ಫಾರ್ಮುಲಾ, ಅಲ್ಲಿಗೆ ಬರ್ತೀನಿ. ಇಲ್ಲಿ ನೋಡ್ರಿ, ನಾನು ಆಗಲೇ ಹೇಳಿದ್ದೆ ರಿಲೇಟಿವ್ ಪರ್ಮಿಟಿವಿಟಿ ಹೆಂಗೆ ಕ್ಯಾಲ್ಕ್ ಮಾಡ್ತಾರೆ? ಪರ್ಮಿಟಿವಿಟಿ ಆಫ್ ದ ಮೀಡಿಯಮ್, ಯಾವ ಮೀಡಿಯಮ್ ಗ್ಲಾಸ್ ವಾಟರ್ ಯಾವ್ದು ಇರುತ್ತಲ್ಲ ಅದನ್ನು ಡಿವೈಡೆಡ್ ಬೈ ಯಾವುದು ಬೆಸ್ಟ್ ಪರ್ಮಿಟಿವಿಟಿ ಇರುತ್ತಲ್ಲ ಅದನ್ನು ಡಿನಾಮಿನೇಟರ್ನಾಗ ಬರೀತಾರೆ. ಬೆಸ್ಟ್ ಇದನ್ನು ಡಿನಾಮಿನೇಟರ್ನಾಗ ಬರೀಬೇಕು. ಯಾಕಂದ್ರೆ ಈಗ ನಿಮ್ಗೆ ಹಿಂಗೆ ಅನ್ನಂಗಿಲ್ಲ, ನಾವು 35 ಮಾರ್ಕ್ಸಿಗೆ 50 ಬಿದ್ದಾವು ಅಥವಾ 50 ಮಾರ್ಕ್ಸಿಗೆ 35 ಬಿದ್ದಾವು, ಹಿಂಗೆ ಬರೀತಾರೇನ್ರಿ? ಹೆಂಗೆ ಬರೀತಾರೆ? ಎಷ್ಟಕ್ಕೆ ಬೆಸ್ಟ್ ಮಾರ್ಕ್ಸ್ ಅಂದರೆ ಎಷ್ಟು? 50 ಔಟ್ ಆಫ್ ಔಟ್ ತೊಗೊಂಡ್ರೆ ಬೆಸ್ಟ್ ಯಾವ್ದು ಇರುತ್ತಲ್ಲ ಡಿನಾಮಿನೇಟರ್ನಾಗ ಬರೀತಾರೆ, ಎಷ್ಟು ಬಿದ್ದಾವು ಮೇಲೆ. ಸೊ ಅದಕ್ಕೆ ರಿಲೇಟಿವ್ ಪರ್ಮಿಟಿವಿಟಿ ಇದು ಆಲ್ರೆಡಿ ಡಿಸ್ಕಸ್ ಮಾಡೀವಿ ನಾವೀಗ. ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ, ಫ್ರಮ್ ದಿಸ್ ಫಾರ್ಮುಲಾ ಐ ವಿಲ್ ಸಬ್ಸ್ಟಿಟ್ಯೂಟ್ ದಿಸ್ ಫಾರ್ಮುಲಾ ಫಾರ್ ಎಪ್ಸಿಲಾನ್. ಸೊ ಎಪ್ಸಿಲಾನ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ನೋಡ್ರಿ, ಈಗ ಕೀಪ್ ಎಪ್ಸಿಲಾನ್ ಹಿಯರ್, ಟೇಕ್ ದಿಸ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಅವಾಗ ನಮಗೇನಾಗ್ತಿದೆ, ಎಪ್ಸಿಲಾನ್ ಆರ್ ಇಂಟು ಎಪ್ಸಿಲಾನ್ ನಾಟ್.
ಅಂದರೆ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ದಟ್ ಮೀಡಿಯಮ್. ಇದು ಫಾರ್ಮುಲಾ ಆ್ಯಕ್ಚುಲಿ ಏನು ಹೇಳ್ರಿ, ರಿಲೇಟಿವ್ ಪರ್ಮಿಟಿವಿಟಿ. ಫಾರ್ ಎಕ್ಸಾಂಪಲ್ ವಾಟರ್ ಇದ್ದರೆ ನಾವೇನು ಮಾಡ್ತೀವಿ, ಮೇಲೆ ಬರಿತೀವಿ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ವಾಟರ್ ಆ್ಯಂಡ್ ಡಿವೈಡೆಡ್ ಬೈ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್. ಸೊ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಅದನ್ನು ಅಲ್ಲೇ ಇಟ್ಟಿದ್ದು ಈ ಕಡೆ ತೊಗೊಂಡು ಹೋದರೆ ರಿಲೇಟಿವ್ ಪರ್ಮಿಟಿವಿಟಿ ಇಂಟು ಎಪ್ಸಿಲಾನ್ ನಾಟ್. ಇದನ್ನು ಯಾಕೆ ಬರೋದು ಹೇಳಿ, ಈಗ ನಾ ಇಲ್ಲಿ ಬರಿತೀನಿ ಈಗ ಅದನ್ನು ಹೆಂಗೆ ನೋಡ್ರಿ, ಇಲ್ಲಿ ತನಕ ಗೊತ್ತಾಗಿತ್ತಲ್ಲ, ಇದು ಸೆಕೆಂಡ್ ಇಕ್ವೇಷನ್ ಮೀಡಿಯಮ್ನಾಗ ಇಟ್ಟಾಗ. ಸೊ ಈಗ ಎಫ್ ಎಮ್ ಇಸ್ ಈಕ್ವಲ್ಸ್ ಟು 1 ನಾ ಏನು ಮಾಡ್ತೀನಿ 1/4π ಎಪ್ಸಿಲಾನ್ ಇತ್ತಲ್ಲ ಈ ಜಗದಾಗ, ಓಕೆ, ಎಪ್ಸಿಲಾನ್ ಜಗದಾಗ ಐ ವಿಲ್ ರೀಪ್ಲೇಸ್ ಇಟ್ ವಿತ್ ಎಪ್ಸಿಲಾನ್ ಆರ್ ಇಂಟು ಎಪ್ಸಿಲಾನ್ ನಾಟ್. ಆಲ್ಸೋ ಇನ್ಸ್ಟೆಡ್ ಆಫ್ ಎಪ್ಸಿಲಾನ್ ಆರ್ ವಿ ಕ್ಯಾನ್ ಆಲ್ಸೋ ಯೂಸ್ ಕೆ. ಯಾವ್ದ್ರಾಗ ಯಾವ್ದಾರು ಯೂಸ್ ಮಾಡಿರಲ್ಲ, ಸೇಮ್ ಒಂದೊಂದು ಟೆಕ್ಸ್ಟ್ ಬುಕ್ ನೋಡೋಕೆ ಹಿಂಗೆ ಯೂಸ್ ಮಾಡ್ತಾರೆ. ಸೊ ಸದ್ಯ ನಾ ಕೆ ಬರಿತೀನಿ. ಏನು ಮಾಡಾಕತ್ತೀವಿ ನಾವು, ಎಪ್ಸಿಲಾನ್ ಜಗದಾಗ ಕೆ ಇಂಟು ಎಪ್ಸಿಲಾನ್ ನಾಟ್ Q1 Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಈಗೇನು ಮಾಡ್ತೀನಿ ನಾನು ನೆಕ್ಸ್ಟ್ ಅಂದರೆ, ಲೆಟ್ ಅಸ್ ಸೇ ಇದು ಇಕ್ವೇಷನ್ 2 ಆಗಲೇ ಬರೋದ್ನಲ್ಲ, ಅದು ಬೇಡ, ಇದನ್ನು ಇಕ್ವೇಷನ್ 2 ಮಾಡ್ತೀನಿ ನಾ ಈಗ. ಸೊ ಈಗೇನು ಮಾಡಿರಿ, ಕಂಪ್ಯಾರಿಸನ್ ಮಾಡಿರಿ ಇಕ್ವೇಷನ್ 1 ಆ್ಯಂಡ್ 2ನ. 1 ಸೇಮ್ ಐತೆ, 4π ಎಪ್ಸಿಲಾನ್ ನಾಟ್, ಇದೊಂದು ಎಪ್ಸಿಲಾನ್ ನಾಟ್ ಬಂದೈತಿ, ಇದೊಂದು ಕೆ ಎಕ್ಸ್ಟ್ರಾ ಐತೆ. ಓಕೆ, Q1 Q2 ಬೈ ಆರ್ ಸ್ಕ್ವೇರ್, Q1 Q2 ಬೈ ಆರ್ ಸ್ಕ್ವೇರ್ ಸೇಮ್ ಐತೆ, ಅದ್ರಾಗ ಏನು ಚೇಂಜ್ ಇಲ್ಲ. ಸೊ ವಾಟ್ ಐ ವಿಲ್ ಡೂ ಈಸ್ ಐ ವಿಲ್ ಟೇಕ್ ಎಫ್ ಎಮ್ ಡಿವೈಡೆಡ್ ಬೈ ಎಫ್ ಅಂತ ಮಾಡ್ಬೋದು. ಎಫ್ ಎಮ್ ಬೈ ಎಫ್ ಮಾಡಿರಿ, ಇಲ್ಲಿ ಬರೀರಿ ಏನಾಯ್ತು ಹಂಗಾರೆ ಇದು ಫಾರ್ಮುಲಾ 1 ನಾ ಏನು ಮಾಡ್ತೀನಿ, ಕೆನ್ ಐ ರೈಟ್ ದಿಸ್ ಕೆ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್, ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಸೈಡಲ್ಲ ಸ್ವಲ್ಪ ಲೆಫ್ಟಿಗೆ ಸರಿಸೋಣದನ್ನ ಅಲ್ಲಿ. ಹೆಂಗಂದ್ರೆ 1/k, ಆಫ್ಟರ್ ದ್ಯಾಟ್ ಐ ವಿಲ್ ರೈಟ್ 4π ಎಪ್ಸಿಲಾನ್ ನಾಟ್ Q1 Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ದಟ್ ಮೀನ್ಸ್ ವಿ ಆರ್ ಟೇಕಿಂಗ್ ಇಕ್ವೇಷನ್ 2 ಡಿವೈಡೆಡ್ ಬೈ ಇಕ್ವೇಷನ್ 1. ಓಕೆ, ಡಿವೈಡೆಡ್ ಬೈ ಕೆಳಗೆ ಏನು ಬರೀತೀರಿ, ಇಕ್ವೇಷನ್ 1 ಬರೀರಿ. ದಟ್ ಈಸ್ ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್ ಇನ್ ವ್ಯಾಕ್ಯೂಮ್. ಹೌದಾ? ಸೊ ದ ಎಂಟೈರ್ ಥಿಂಗ್ Q1 Q2 ಬೈ ಆರ್ ಸ್ಕ್ವೇರ್, Q1 Q2 ಬೈ ಆರ್ ಸ್ಕ್ವೇರ್ 1/4π ಎಪ್ಸಿಲಾನ್ ನಾಟ್ 1/4π ಎಪ್ಸಿಲಾನ್ ನಾಟ್ ಉಳಿತು. ಹೌದಾ? ಸೊ ಹಂಗಾರಿದೆ ಇಲ್ಲೇ ಆ್ಯಕ್ಚುಲಿ ಸ್ವಲ್ಪ ನೀವು ಫೋಕಸ್ ಮಾಡಿದರೆ ದಿಸ್ ಈಸ್ ನಾಟ್ ಕೆ, 1/k ಇದು. ಇಲ್ಲಿ ಕೆ ನ್ಯೂಮಿನೇಟರ್ನಾಗಿಲ್ಲ, 1 ಅಂತ ಬರೆದಿರ್ತೀವಿ ನಾವು, ಹೌದನಿಲ್ಲ? ಸೊ ಅದಕ್ಕೆ ಇಲ್ಲಿ ಬರಿತೀವಿ ನೋಡ್ರಿ ನಾವು. ಫೈನಲಿ ನಮ್ಗೆ ಏನು ಸಿಕ್ತಂದ್ರೆ ಎಫ್ ಎಮ್ ಅಂದರೆ ಫೋರ್ಸ್ ಬಿಟ್ವೀನ್ ದ 2 ಚಾರ್ಜಸ್ ವೆನ್ ದೇ ಆರ್ ಪ್ಲೇಸ್ಡ್ ಇನ್ ಮೀಡಿಯಮ್ ಡಿವೈಡೆಡ್ ಬೈ ವೆನ್ ದೇ ಆರ್ ಪ್ಲೇಸ್ಡ್ ಇನ್ ವ್ಯಾಕ್ಯೂಮ್ ಈಸ್ ಈಕ್ವಲ್ಸ್ ಟು 1/k. ಅಂದ್ರೆ ನಾನು ಏನು ಮಾಡ್ತೀನಿ, ದೇರ್ ಫೋರ್ ನೆಕ್ಸ್ಟ್ ಸ್ಟೆಪ್ನೊಳಗೆ ಫೋರ್ಸ್ ಬಿಟ್ವೀನ್ ದ 2 ಚಾರ್ಜಸ್ ವೆನ್ ದೇ ಆರ್ ಪ್ಲೇಸ್ಡ್ ಇನ್ ಮೀಡಿಯಮ್ is equals to, I will take this F to the right hand side. So that gives us Fm is equal to force between the 2 charges when they are placed in vacuum divided by our relative permittivity, then value ಇರ್ತದಲ್ಲ ಅದು. ಸೊ ಇದನ್ನು ಇದರಿಂದ ಏನು ಗೊತ್ತಾಗ್ತದೆ ಹೇಳ್ರಿ, ಈಗ ಎಫ್ ಡಿವೈಡೆಡ್ ಬೈ ಕೆ ಮಾಡಿದ ಮೇಲೆ ಎಫ್ ಎಮ್ ಬರ್ತೈತಿ ಅಂದರೆ ಆಬ್ವಿಯಸ್ಲಿ ದಿಸ್ ಇಂಡಿಕೇಟ್ಸ್ ಎಫ್ ಈಸ್ ಗ್ರೇಟರ್ ದ್ಯಾನ್ ಎಫ್ ಎಮ್ ಅಂತಾರೆ ಬರೀರಿ. ಬಿಕಾಸ್ ಎಫ್ ಎಮ್ ಈಸ್ ಈಕ್ವಲ್ ಟು ಎಫ್ ಬೈ ಕೆ ಅಂದರೆ ಎಫ್ ಎಮ್ ಸಣ್ಣದಾತಿಕತ್ತೆ. ವೆನ್ ಎಫ್ ಈಸ್ ಡಿವೈಡೆಡ್ ಬೈ ಕೆ ಆಮೇಲೆ ಎಫ್ ಎಮ್ ಬರ್ತದೆ, ಡೆಫಿನೆಟ್ಲಿ ದಿಸ್ ವಿಲ್ ಬಿ ಸ್ಮಾಲ್. ಅವ್ರು ಅಂದರೆ ಎಫ್ ಈಸ್ ಗ್ರೇಟರ್ ದ್ಯಾನ್ ಎಫ್ ಎಮ್ ಅಂತಾರೆ ಬರೀರಿ, ಅಥವಾ ಎಫ್ ಎಮ್ ಈಸ್ ಲೆಸ್ ದ್ಯಾನ್ ಎಫ್ ಅಂತಾರೆ ಬರೀರಿ. ಅಂದರೆ ಫೋರ್ಸ್ ಅಂದರೆ ಎರಡು ಚಾರ್ಜ್ ನೋಡು, ಫೋರ್ಸ್ ಜಾಸ್ತಿ ಬರ್ಬೇಕಂದ್ರೆ ವ್ಯಾಕ್ಯೂಮ್ನಾಗ ಇಟ್ಟಾಗ ಬರ್ಬೇಕದು ಹೆಚ್ಚಿಗೆ ಫೋರ್ಸ್ ಹೈಯೆಸ್ಟ್. ನೀವು ಯಾರೋ ಬೇರೆ ಯಾವುದೋ ಮೀಡಿಯಮ್ನಾಗ ಇಟ್ರಿ ಅಂದರೆ ಅದ ಎರಡು ಚಾರ್ಜನ್ನು ಡಿಸ್ಟೆನ್ಸ್ ಸೇಮ್ ಇಟ್ಟು ಆಬ್ವಿಯಸ್ಲಿ ಫೋರ್ಸ್ ಕಡಿಮೆ ಆಗ್ತದೆ. ಸೊ ಇದು ನಾವು ನ್ಯೂಮರಿಕಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇವೆರಡು ಟಾಪಿಕ್ ಭಾರಿ ಇಂಪಾರ್ಟೆಂಟ್ ಇದ್ದು. ಒಂದು ರಿಲೇಟಿವ್ ಪರ್ಮಿಟಿವಿಟಿ, ಇದರಾಗ ನಿಮ್ಗೆ ಅಬ್ಸಲ್ಯೂಟ್ ಅಂದ್ರೇನು, ರಿಲೇಟಿವ್ ಅಂದ್ರೇನು ಗೊತ್ತಿರ್ಬೇಕು, ಈ ಫಾರ್ಮುಲಾ ಗೊತ್ತಿರ್ಬೇಕು ಅಥವಾ ಇದು ಫಾರ್ಮುಲಾ ಗೊತ್ತಿರ್ಬೇಕು, ಇದನ್ನು ಹೆಂಗೆ ಬರಿತೀವಿ. ಆ್ಯಂಡ್ ರಿಲೇಟಿವ್ ಪರ್ಮಿಟಿವಿಟಿ ಜನರಲಿ ವ್ಯಾಲ್ಯೂ ಗ್ರೇಟರ್ ದೆನ್ 1 ಇರುತ್ತೆ, ವ್ಯಾಕ್ಯೂಮಿಗೆ ಈಕ್ವಲ್ ಟು 1. ಈ ವ್ಯಾಲ್ಯೂಸನ್ನು ತೊಗೊಂಡು ಹೋಗಿ ನಾವು ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್ ಇನ್ ಮೀಡಿಯಮ್ ಅಂತ ಹೇಳಿ ವ್ಯಾಕ್ಯೂಮದ ಫಾರ್ಮುಲಾ ಬರೆದು ಅದರ್ಸ್ ಎರಡು ಚಾರ್ಜನ್ನು ಸೇಮ್ ಡಿಸ್ಟೆನ್ಸ್ನೊಳಗೆ ಮೀಡಿಯಮ್ನಾಗ ಫಾರ್ಮುಲಾ ಬರೆದು ಡಿವಿಷನ್ ಮಾಡಿದಾಗ ಫೈನಲಿ ನಮಗೇನು ಬಂತಲ್ಲ. ಸೊ ಇದು ನ್ಯೂಮರಿಕಲ್ಸ್ನೊಳಗೆ ಹೆಂಗೆ ಯೂಸ್ ಮಾಡ್ಬೋದು ಅಂತ ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಇದು ಇಂಪಾರ್ಟೆಂಟ್ ಇತ್ತು. ಸೊ ಇಷ್ಟು ಅರ್ಥ ಆತಂದ್ರೆ ನೆಕ್ಸ್ಟ್ ವೀಡಿಯೋದೊಳಗೆ ನಾವು
ಕೂಲಮ್ಸ್ ಲಾ ಬೇಸ್ಡ್ ನ್ಯೂಮರಿಕಲ್ಸ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ದೋಸ್ ಹು ಹ್ಯಾವ್ ನಾಟ್ ಯೆಟ್ ವಾಚ್ ದ ಪ್ರೀವಿಯಸ್ ವೀಡಿಯೋಸ್, ಆ್ಯಕ್ಚುಲಿ ನಡು ಒಂದಿಷ್ಟು ಮಂದಿ ಗ್ಯಾಪ್ ಮಾಡಿ ಟೆಸ್ಟ್ ಕಡೆ ಫೋಕಸ್ ಮಾಡಿದ್ರು. ಸೊ ವಾಪಸ್ ಬಂದು ಇವಿಷ್ಟು ವಿಡಿಯೋಸ್ ನೋಡಿ, ಇದನ್ನು ವಿಡಿಯೋ ಕರೆಕ್ಟಾಗಿ ನೋಡಿ, ಕೂಲಮ್ಸ್ ಲಾದ ಫಾರ್ಮುಲಾ ಕರೆಕ್ಟಾಗಿ ನೋಡಿಕೊಂಡು ನ್ಯೂಮರಿಕಲ್ಸ್ ಸಾಲ್ವ್ ಮಾಡೋಕ್ಕೆ ರೆಡಿ ಆಗ್ರಿ. ಓಕೆ, ಸೊ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ನ್ಯೂಮರಿಕಲ್ಸ್ ಆನ್ ಕೂಲಮ್ಸ್ ಲಾ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.